ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು, ಕರ್ನಾಟಕ, ಭಾರತ ದೇಶ. ದೂರವಾಣಿ ಸಂಖ್ಯೆ 9742983602. ಇಡೀ ನಮ್ಮ ಭಾರತ ದೇಶವೇ ಬೆಚ್ಚಿ ಬೀಳುವಂಥ ಪ್ರಕರಣ ಅಂದರೆ ಅದು ಸೌಜನ್ಯ ಪ್ರಕರಣ. ಸುಮಾರು 12 ವರ್ಷಗಳು ಕಳೆದರೂ ಕೂಡ ಈಗಲೂ ಕೂಡ ಜನರ ಬಾಯಲ್ಲಿ ಆ ವಿಷಯ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ನೋವು ಎಷ್ಟಿದೆ ಅಂತ ಆ ಹೆತ್ತವರಿಗೆ ಮತ್ತು ಅನುಭವಿಸೋರು ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ನಾನು ಯಾರು ಯೂಟ್ಯೂಬರ್ಸ್ ಮಾಡಿದ್ದಾರೆ ಮತ್ತು ಕಾನೂನು ಯಾರು ವೈಲೇಟ್ ಮಾಡಿದ್ದಾರೆ ಅನ್ನೋದನ್ನು ಮಾನ್ಯ ನ್ಯಾಯಾಲಯ ಎಳೆಯಾಗಿ ಬಿಚ್ಚಿಟ್ಟಿದೆ. ಹಾಗಾದರೆ ತಪ್ಪಿತಸ್ಥರು ಯಾರು? ಸಂತೋಷ್ ರಾವ್ ಅನ್ನೋ ನಿರ್ದೇಶಿ ಅಂತ ಕೋರ್ಟ್ ಬಿಡುಗಡೆ ಆದಮೇಲೆ ಕೂಡ ಯಾರಾದರೂ ಒಬ್ಬರು ಅದನ್ನು ಮಾಡಿರಲೇಬೇಕಲ್ವಾ? ಅದಕ್ಕೆ ಯಾರಂತ ಕಂಡುಹಿಡಿಯೋದು ನಮ್ಮ ಸರ್ಕಾರದ ಕರ್ತವ್ಯ ಅಲ್ವಾ? ಅದನ್ನು ಕಂಡುಹಿಡಿದು ಸಾರ್ವಜನಿಕ ಎದುರಿಟ್ಬಿಟ್ರೆ ಸರ್ಕಾರಕ್ಕೂ ಮರ್ಯಾದೆ ಉಳ್ಕೊಳ್ಳುತ್ತೆ, ಮಾನ್ಯ ನ್ಯಾಯಾಲಯಗಳು ಕೊಟ್ಟಂಥ ತೀರ್ಪಿಗೂ ಒಂದು ಗೌರವ ಸಿಗುತ್ತೆ, ಸಾಮಾನ್ಯ ಜನರು ಕೂಡ ಅದನ್ನು ಹೌದು ನಿಜ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಆದರೆ ನಿರ್ದೋಷಿಗಳು ಆರಾಮಾಗಿ ಆರೋಪಿಗಳು ಓಡಾಡ್ಕೊಂಡಿದ್ದಾರೆ. ನಿರ್ದೋಷಿಗಳಿಗೆ ಪನಿಷ್ಮೆಂಟ್ ಕೊಟ್ಟು ಸುಮಾರು 11 ವರ್ಷಗಳ ಕಾಲ ಸಂತೋಷ್ ಅವರೊಂದು ಮುಗ್ಧ ಜೀವಿನ ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ನಮ್ಮ ದೇಶದಲ್ಲಿ ಎಲ್ಲಿ ನ್ಯಾಯ ಇದೆ ಅನ್ನೋದು ಸಾರ್ವಜನಿಕರ ಒಂದು ಪ್ರಶ್ನೆ. ಪ್ರತಿಯೊಬ್ಬರು ಕೂಡ ನ್ಯಾಯಾಲಯದ ಮೆಟ್ಲು ಹತ್ತಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ನಮ್ಮ ನ್ಯಾಯಾಲಯದಲ್ಲಿ ಸ್ವಲ್ಪ ಕಾನೂನು ವಿಳಂಬಗಳಾಗ್ತದೆ. ಆದರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಎಲ್ರಿಗೂ ಗೊತ್ತು, ಭರವಸೆ ಇದೆ. ಆದರೆ ವಿಳಂಬದ ಕಾರಣ ಪಾಪ ಸುಮಾರು 11 ವರ್ಷಗಳ ಕಾಲ ಸಂತೋಷ್ ರಾವ್ ನಿರ್ದೋಷಿಯಾಗಿ ಪಾಪ ಹೊರಬರ್ತಾನೆ. ಹಾಗಿದ್ದರೂ ಕೂಡ ಸೌಜನ್ಯನ ಕೊಂದವರು ಯಾರು? ಇದೊಂದು ಪ್ರಶ್ನೆ ಅಲ್ವಾ? ಸಂಘ ಸಂಸ್ಥೆಗಳು ಸಾಕಷ್ಟು ಹೋರಾಟಗಳು ಮಾಡ್ತಾ ಇದೆ. ಈಗಾಗಲೇ ನಮ್ಮ ತಿಮರೋಡಿ ಅಂತ ಒಬ್ಬ ಪುರುಷ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಅವನಿಗೇನಿದ್ರಿಂದ ಲಾಭ? ನ್ಯಾಯಕ್ಕೋಸ್ಕರ ಓಡಾಡ್ತಾ ಇಲ್ಲ ಅಂಥ ವ್ಯಕ್ತಿಗೆ ಯಾಕೆ ಗೌರವ ಕೊಡೋದಿಲ್ಲ ಜನಗಳು? ಇಷ್ಟಾದರೂ ಕೂಡ ಅಲ್ಲಿರ್ತಕ್ಕಂಥ ದೊಡ್ಡ ಅಧಿಕಾರಿಗಳು ಯಾರು ಬಾಯಿ ಬಿಡಲ್ಲ. ಮತ್ತು ಏನಾಯಿತು, ಹೇಗಾಯಿತು ಅನ್ನೋದನ್ನು ಜನಗಳಿಗೆ ಹೇಳಬೇಕಲ್ವಾ? ಯಾಕೆ ಅದನ್ನು ಮುಚ್ಚಿಕ್ತಾ ಇದ್ದೀರಾ? FSN ಲ್ಯಾಬ್ಗೆ ಪೋಸ್ಟ್ಮಾರ್ಟಮ್ ಮಾಡೋಂಥ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಕಳಿಸಿದ ತಕ್ಷಣ ತಾಕಿಯ ಪೊಲೀಸರು ಅದನ್ನು ಕೊಡಲಿಲ್ಲ? ಯಾಕೆ ವಿಳಂಬ ಮಾಡಿದ್ರು? ಅಲ್ಲಿ ಯಾವುದೇ ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ? ಹಾಗಾದರೆ ಹೇಳಿ, ಸತ್ಯ ಹೇಳ್ಬೇಕಲ್ವಾ? ಆ ಹೆಣ್ಮಗು ಹೋಗಿ ಅವಳಷ್ಟು ಅವಳೇ ಹೋಗಿ ಕಾಡಲ್ಲಿ ರೇಪ್ ಮಾಡ್ಕೊಂಡು ಅವಳಷ್ಟು ಅವಳೇ ಸತ್ತೋಗ್ಬಿಟ್ಲ? ನಮ್ಮ ಹೆಣ್ಮಕ್ಳಾಗಿ ನಾವು ಸುಮ್ಮನೆ ಬಿಡ್ತಾ ಇದ್ವಾ? ಯಾರಾದರೂ ಏನು ನ್ಯಾಯ ಅಲ್ವಾ? ಯಾವುದೋ ಒಂದು ಹೆಣ್ಣುಮಗಳು ಅಂತ ಹೇಳ್ಬಿಟ್ಟು ಕೈ ಚೆಲ್ಬಿಟ್ರೆ ಸರ್ಕಾರ ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದೆಯಲ್ಲ ಸರ್ಕಾರಕ್ಕೆ ಚೀಮಾರಿ ಆಗ್ತಾರಲ್ಲ ಜನಗಳು, ಸಾರ್ವಜನಿಕರು. ಯಾಕೆ ಅದನ್ನು ಪುನರ್ವಿಮರ್ಶನೆ ಮಾಡಬಾರ್ದು? ಕಂಡಿಡಿರಿ. ಅದನ್ನು ಹೇಳ್ತಾ ಇದ್ರಲ್ಲ, ಆ ಸೌಜನ್ಯ ಪರ ತಾಯಿಯವರೇ ಹೇಳ್ತಾ ಇದ್ರಲ್ಲ, ಇಂಥವರೇ ಮಾಡಿದಾರೆ ಅಂತ ಹೇಳ್ತಾರೆ. ಯಾಕೆ ಅದನ್ನು ನೀವು ಸುಮ್ಮನೆ ಕೇಸ್ ಬುಕ್ ಮಾಡ್ಕೊಂಡು ಅವ್ರ ಮೇಲೆ ಯಾಕೆ ಕಾನೂನು ಕ್ರಮ ಯಾಕೆ ತೊಗೋಬಾರ್ದು? ಎವಿಡೆನ್ಸ್ ಇಲ್ಲ ಅಂತ ಹೇಳಿದ ತಕ್ಷಣ ಅವರನ್ನು ಬಿಟ್ಬಿಡೋದಾಗಾದರೆ ಮತ್ತು ಯಾಕೆ ಧರ್ಮಸ್ಥಳ ಎಷ್ಟೋ ಜನಗಳಿದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ಇವ್ರು 3 ಜನದ ಮೇಲೂ ಯಾಕೆ ಅಪವಾದ ಬರ್ತಾ ಇದೆ? ಇವ್ರು 4 ಜನನೇ ಯಾಕೆ ಒತ್ತಿ ಜನ ಹೇಳ್ತಾ ಇದ್ದಾರೆ? ಒಬ್ಬ ಅಮಾಯಕರು ತೊಗೊಂಡೋಗಿ ನೀವು ಹೊಡೆದವನು ಕೊಂದು ಮಾಡಿದ್ರಲ್ಲ, ಭಗವಂತ ಒಳ್ಳೇದು ಮಾಡ್ತಾರೆ ನಿಮಗೆ. ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಇದ್ದರೆ ನಿಜವಾಗ್ಲೂ ಈ ಪನಿಷ್ಮೆಂಟ್ ತೋರಿಸ್ತಾರೆ. ಎಷ್ಟೋ ಜನಗಳನ್ನ ಕೊಂದಾಕಿದ್ದಾರೆ. ಅಷ್ಟು ಮರ್ಡರ್ಗಳು ಎಷ್ಟು 1976ರಿಂದ ಇದುವರೆಗೂ ಕೂಡ ಎಷ್ಟು ಕೊಲೆಗಳಾಗಿದೆ. ಆ ಕೊಲೆಗಳೆಲ್ಲವೂ ಸಾಮಾನ್ಯ UDR ಮಾಡಿ ಮುಚ್ಚಾಕ್ತಿರಲ್ವಾ? ಏನಿದ್ರು ಹಿಂದೆ ಉದ್ದೇಶ? ಹಾಗಿದ್ರೆ ಜನಸಾಮಾನ್ಯರು ಒಂದು ಪವಿತ್ರ ಕ್ಷೇತ್ರಕ್ಕೆ ಹೋಗೋದಕ್ಕೆ ತಪ್ಪ? ಹಾಗಾದರೆ ಹೇಳಿ, ನ್ಯಾಯ ಎಲ್ಲಿದೆ? ಸೌಜನ್ಯ ಅಂತ ಹೇಳಿದ್ರೆ ನ್ಯಾಯ ಕೊಟ್ಟ ಸೌಜನ್ಯ ಬಗ್ಗೆ ಯಾರು ಕೇಳ್ತಾರೆ? ಕೊಡಿ, ನ್ಯಾಯ ಕೊಡಿ. ಆ ನೊಂದಂಥ ಕುಟುಂಬಕ್ಕೆ ಪರಿಹಾರ ಕೊಡಿ. ಆ ಸಂತೋಷ ಕುಟುಂಬನ ಇಡೀ ಜೀವನವೇ ಹಾಳಾಯ್ತಲ್ಲ ಒಂದು. ಮತ್ತೆ 11 ವರ್ಷ ವಾಪಸ್ ಬರುತ್ತೆ ಅವನಿಗೆ. ಎಷ್ಟು ನರಕಯಾತನೆ ಅನುಭವಿಸ್ತಾನೆ. ಇದಕ್ಕೆಲ್ಲ ಯಾರು ಹೊಣೆ? ನಮ್ಮ ಸರ್ಕಾರ ತಾನೇ ಹೊಣೆ. ಆ ತಪ್ಪಿತಸ್ಥ ಅಧಿಕಾರಿ ಹೇಳ್ತಾನೆ ಹೊಣೆ. ಅವರೆಲ್ಲ ತೊಗೊಂಬಂದು ರೂಮಲ್ಲಿ ಹಾಕಿ ಬೆಂಡ್ ಎತ್ತರ ಸಿಗಲ್ವಾ ಅವೆಲ್ಲ? ಎಲ್ಲಿಂದ ಅವ್ರ ಹಿನ್ನೆಲೆ ಆಸ್ತಿಗಳು ಎಲ್ಲಿಂದ ಬರ್ತಾ ಇದೆ? ಈಗ ಯಾರು ಇನ್ಸ್ಪೆಕ್ಟ್ರು ಇನ್ವೆಸ್ಟಿಗೇಷನ್ ಆಫೀಸರು, ಅವನಿಗೆ 5 ಕೋಟಿ 6 ಕೋಟಿ ಮನೆ ಎಲ್ಲಿಂದ ಬಂತು? ದುಡ್ಡು ಎಲ್ಲಿ ಬರ್ತದೆ? ದುಡ್ಡದೆಲ್ಲ ಇವೆಲ್ಲ ಕೇಳಬೇಕಲ್ಲ ಜನ. ಒಬ್ಬ ಸಾಮಾನ್ಯ ಇನ್ಸ್ಪೆಕ್ಟರ್ಗೆ 50 ಕೋಟಿ 6 ಕೋಟಿ ರೂಪಾಯಿ ದುಡ್ಡು ಎಲ್ಲಿಂದ ಬರ್ತದೆ? ಬೇರೆ ಹೆಸರುಗಳಲ್ಲಿ ಮಾಡಿಟ್ಬಿಟ್ರೆ, ಬೇನಾಮಿ ಹೆಸರು ಮಾಡಿಬಿಟ್ರೆ ಏನು ಜನ ಕಣ್ಮುಚ್ಕೊಂಡು ಕೇಳ್ಕೊಂಡ್ಬಿಡ್ತಾರಾ? ಹೇಳಿ, ಇದೆಲ್ಲ ತಪ್ಪಲ್ವಾ? ನಾನು ಸರ್ಕಾರಕ್ಕೆ, ಮಾನ್ಯ ನ್ಯಾಯಾಲಯಕ್ಕೆ ಇಷ್ಟೇ ಮನವಿ ಮಾಡ್ಕೊಳ್ತಾರೆ, ಯಾರು ಅದನ್ನು ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಹೊರತಂದು ನ್ಯಾಯಾಲಯಗಳೇ ಸುಮೋಟ ಕೇಸನ್ನು ಬುಕ್ ಮಾಡಿಕೊಂಡು ದಯವಿಟ್ಟು ಜನಗಳಿಗೆ ನ್ಯಾಯ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಇದು ಮುಗಿಯದ ಅಧ್ಯಾಯ ಇದು.
ಹಾಗಾಗಿ ನಾನು ಮನೆಯಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ, ಸರ್ಕಾರಕ್ಕಾಗಲಿ ಮತ್ತು ಕೇಂದ್ರ ಸರ್ಕಾರ ಆಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ಜನಪರವಾದ ಸರ್ಕಾರಗಳನ್ನು ಇದ್ದರೆ ಒಳ್ಳೆಯದು. ಈ ರೀತಿ ಗುಂಡಾಜಮ್ಮು ಇದ್ದವರಿಗೆ ಒಂದು ನ್ಯಾಯ, ಇಲ್ಲದಿರೋರಿಗೆ ಒಂದು ನ್ಯಾಯ ಮಾಡಿದ್ರೆ ಜನ ಎಲ್ಲಿ ನಂಬ್ತಾರೆ? ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ.